ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಚೂಸ್ ಹೋಮ್ ಆ್ಯಂಡ್ ಕಿಚನ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡೆಲಿಷಿಯಸ್ ಪ್ರಾನ್ಸ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ. ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ಏನೇನು ಹಾಕಬೇಕಂತ ಹೇಳ್ತೀನಿ. ನಾನಿಲ್ಲಿ ಅರ್ಧ kg ಪ್ರಾನ್ಸ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನೀರನ್ನ ಫುಲ್ ಕಂಪ್ಲೀಟಾಗಿ ತೆಗೆದಿದ್ದೀನಿ. ಸ್ವಲ್ಪ ಡ್ರೈ ಮಸಾಲ ಅದಕ್ಕೋಸ್ಕರ. ಈಗ ಮೊದಲಿಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನ್, ಖಾರದ ಪುಡಿ 3 ಟೀ ಸ್ಪೂನ್, 3 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಉಪ್ಪು ಆ್ಯಡ್ ಮಾಡೋಣ. ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಡ್ರೈ ಫ್ರೈ ಆಗಿರೋದ್ರಿಂದ ನೀರೆಲ್ಲ ಚೆನ್ನಾಗಿ ತೆಕ್ಕೋಬಿಡಬೇಕು. ಹಾಗೆಯೇ ಪ್ರಾನ್ಸ್ ಬೇಗ ಬೇಯುತ್ತೆ. ಒಂದು 5 ಮಿನಿಟ್ಸಲ್ಲಿ ಬೆಂದು ಹೋಗಿಬಿಡತ್ತೆ. ತೀರಾ ಪ್ರಾನ್ಸ್ನ ಬೇಯಿಸಬಾರ್ದು. ಈಗ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ. ಇದನ್ನೀಗ ಮ್ಯಾರಿನೇಟ್ ಮಾಡಬೇಕು. 1 ಅವರ್ ಮ್ಯಾರಿನೇಟ್ ಮಾಡೋಣ. ಟೈಮ್ ಕಮ್ಮಿ ಇದ್ದರೆ ಅರ್ಧ ಗಂಟೆ ಇಡಿ. 2 ಟೊಮೆಟೊ ತೊಗೊಂಡಿದ್ದೀನಿ. ತುಂಬ ಸಣ್ಣದಾಗಿ ಹೀಗೆ ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 1 ಅವರ್ ಆಗಿದೆ. ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ. ಸ್ಟೋವ್ ಆನ್ ಇದೆ. ಹಾಗೆಯೇ ಪ್ಯಾನ್ ಕೂಡ ಬಿಸಿಯಾಗಿದೆ. ಇಲ್ಲಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ತೆಂಗಿನೆಣ್ಣೆ ಇಲ್ಲ ಅಂದರೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ತುಪ್ಪ ಹಾಕ್ಕೋಬೋದು ಅಥವಾ ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಇದನ್ನು ನಾವೀಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡೋಣ. ತೆಂಗಿನೆಣ್ಣೆ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ತೆಂಗಿನೆಣ್ಣೆಯಲ್ಲಿ 0 ಫ್ಯಾಟ್ ಇರೋದ್ರಿಂದ ಹೆಲ್ತಿಯೂ ಕೂಡ ಒಳ್ಳೆಯದು. ಡೈಲಿ ನೀವು ಯೂಸ್ ಮಾಡ್ಬೋದು. ಹಾಗೆ ಕರಿಬೇವಿನ ಫ್ಲೇವರ್ ಕೂಡ ಪ್ರಾನ್ಸ್ ಮಸಾಲದಲ್ಲಿ ತುಂಬಾ ಚೆನ್ನಾಗಿ ನಿಮಗೆ ತಿನ್ನಬೇಕಾದ್ರೆ ಆ ಟೇಸ್ಟ್ ಸಿಗುತ್ತೆ. ಹಾಗೆಯೇ ಸ್ಮೆಲ್ಲಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಗೀ ರೋಸ್ಟ್ ಫ್ಲೇವರ್ ಬರುತ್ತೆ. ಹಾಗೇನೂ ಚೆನ್ನಾಗಿರುತ್ತೆ. ಈಗ ಇದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಉರಿ ಕಮ್ಮಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈಗ ಟೊಮ್ಯಾಟೊ ಆ್ಯಡ್ ಮಾಡೋಣ. 2 ಟೊಮ್ಯಾಟೊ ಇದೆ ಇದರಲ್ಲಿ. ಸಣ್ಣ ಸೈಜ್ 2 ಟೊಮ್ಯಾಟೊ, ದೊಡ್ಡದಾದರೆ ಒಂದೇ ಒಂದು ಹಾಕ್ಕೊಳ್ಳಿ. ಈ ಟೈಮಲ್ಲಿ ನಾನೊಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಟೊಮ್ಯಾಟೊ ಫುಲ್ ಮ್ಯಾಶ್ ಮಾಡ್ಕೋಬೇಕು. ಹಸಿಯಾಗಿ ಟೊಮೆಟೊ ಇದ್ದರೆ ಚೆನ್ನಾಗಿರಲ್ಲ. ಸೊ ಎಲ್ಲ ಚೆನ್ನಾಗಿ ಕರಗಲಿ. ಈಗ ಅರಿಶಿನದು ಸ್ಮೆಲ್ ಹೋಗಿದೆ, ಹಸಿ ಸ್ಮೆಲ್. ಈಗ ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಟೊಮ್ಯಾಟೊ ಮ್ಯಾಶ್ ಆಗಿದೆ. ಈಗ ಪ್ರಾನ್ಸ್ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ಈಗ ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಸೊ ಫ್ಲೇಮ್ ಕೂಡ ಮೀಡಿಯಮ್ ಇದೆ, ತುಂಬ ಹೈ ಇಟ್ಟಿಲ್ಲ. ಇದಕ್ಕೆ ನೀರೇನು ಆ್ಯಡ್ ಮಾಡೋದು ಬೇಡ. ಸ್ವಲ್ಪ ಕ್ಲೋಸ್ ಮಾಡಿಟ್ರೆ ಹಾಗೆ ಸ್ವಲ್ಪ ನೀರು ಬಿಟ್ಕೋಬೋದು.
ನೋಡಿ ನಾನು ಹೇಳಿದ್ನಲ್ಲ ನೀರೆಲ್ಲ ಬಿಟ್ಕೊಂಡಿರತ್ತೆ ಅಂತ. ಸೊ ಇವಾಗ ನೀರು ಬಿಟ್ಕೊಂಡಿದೆ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ನೀರೆಲ್ಲ ಕಮ್ಮಿ ಆಗೋವರೆಗೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇಡ್ತೀನಿ. ಪ್ರಾನ್ಸ್ ಕೂಡ ಬೇಗ ಬೇಯುತ್ತೆ, ನಮಗೆ ಎಷ್ಟು ನೀರು ಅವಶ್ಯಕತೆಯೇ ಇಲ್ಲ. ಪ್ರಾನ್ಸಿಂದ ಅಷ್ಟು ನೀರು ತೆಗೆದಿದ್ದೀನಿ, ಸ್ಟಿಲ್ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ. ಸೊ ನೀವು ಮಾಡಬೇಕಾದ್ರೆ ನೀರು ಆದಷ್ಟು ತೆಗೆದ್ಬಿಡಿ ಪ್ರಾನ್ಸಿಂದ. ಉಪ್ಪು ಕಮ್ಮಿ ಆದರೆ ಈ ಟೈಮಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಇದೆ. ತುಂಬಾ ಒಂದು ಒಳ್ಳೆ ಸ್ಮೆಲ್ ಬರ್ತಾಯಿದೆ ಪ್ರಾನ್ಸಿಂದ. ಕರಿಬೇವು ಫ್ಲೇವರ್ ಆಗಿರಲಿ ಅಥವಾ ಪ್ರಾನ್ಸ್ ಒಂದು ಡಿಫ್ರೆಂಟ್ ಒಂದು ಫ್ಲೇವರ್ ಇರುತ್ತೆ. ಸೊ ಅದರದ್ದು ತುಂಬಾ ಡಾಮಿನೆಂಟ್ ಆಗ್ತಾಯಿದೆ. ಸೊ ಇದನ್ನು ಆಲ್ಮೋಸ್ಟ್ ಮುಗೀತು. ಇನ್ನು ಒಂದು 2 ನಿಮಿಷ ಇಡ್ತೀನಿ, ಹಾಗೆಯೇ ಆಫ್ ಮಾಡಿಬಿಡ್ತೀನಿ. ಅಷ್ಟೊತ್ತಿಗೆ ನೀರೆಲ್ಲ ಡ್ರೈ ಆಗುತ್ತೆ. ಪ್ರಾನ್ಸ್ ತುಂಬ ನೀಟಾಗಿ ಬೆಂದಿದೆ. ಸೊ ನಾನು ಈ ಟೈಮಲ್ಲಿ ಈಗ ಆಫ್ ಮಾಡ್ಕೊತೀನಿ. ಸೊ ನೀರು ಕೂಡ ಎಲ್ಲ ಡ್ರೈ ಆಗಿದೆ. ಇನ್ನು ನಾವು ಬೇಯಿಸಬಾರ್ದು. ಇನ್ನು ಬೇಯಿಸ್ತಾ ಹೋದರೆ ಅದೊಂಥರ ಇನ್ನೂ ಗಟ್ಟಿ ಆಗುತ್ತೆ. ಪ್ರಾನ್ಸ್ ಒಂಥರ ರಬ್ಬರ್ ಥರ ಆಗುತ್ತೆ. ಸೊ ಒಂದು 3 ಮಿನಿಟ್ಸ್ ಮ್ಯಾಕ್ಸಿಮಮ್ ಬೇಯಿಸಿದರೆ ಸಾಕು. ಈಗ ಆಫ್ ಮಾಡಿಬಿಟ್ಟು ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ರಾನ್ಸ್ ಮಸಾಲ ಈಗ ರೆಡಿಯಾಗಿದೆ. ಪ್ರಾನ್ಸ್ ಡ್ರೈ ಮಸಾಲ ಇವಾಗ ರೆಡಿಯಾಗಿದೆ. ತುಂಬಾ ರುಚಿಯಾಗಿದೆ, ಹಾಗೆಯೇ ಇದು ಪರ್ಫೆಕ್ಟಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ಇದನ್ನ ನೀವು ರೈಸ್ ಜೊತೆ, ರೊಟ್ಟಿ ಜೊತೆ, ಚಪಾತಿ ಯಾವುದ್ರ ಜೊತೆ ಬೇಕಾದ್ರೂ ಕಾಂಬಿನೇಷನ್ ಆಗಿ ಸರ್ವ್ ಮಾಡ್ಬೋದು. ನಿಮಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್.